ಪ್ರಿಯ ಸಂಯುಕ್ತ ಕರ್ನಾಟಕ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಒಂದು ಕಡೆ ಬಿಸಿಲು ಭಯಂಕರ ರಂಗೇರಕತ್ತೈತಿ, ಇನ್ನೊಂದು ಕಡೆ ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಕಾವು ನಿನ್ನೆಯಿಂದ ಶುರುವಾಗೈತಿ. ಈ ಉಪಚುನಾವಣೆಗಳು ಅಂದ್ರೆ ಹಂಗೆ ಒಂದು ಕಲ್ಪನೆ ಇರ್ತದೆ, ಏನು ಅಂತಂದ್ರೆ ಆಳುವ ಸರ್ಕಾರ ಏನಿರ್ತದೆ ಅಲ್ಲಿ ಅವರೇ ಆರಿಸಿ ಬರ್ತಾರೆ ಅಂತ ಇರ್ತದೆ. ಅಫ್ಕೋರ್ಸ್ ಅವ್ರಿಗೂ ಕೂಡ ಇದು ಇರ್ತದೆ. ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆಗಳು ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಎರಡೂ ಕಾಂಗ್ರೆಸ್ ಇದ್ದವು. ಬಾಗಲಕೋಟೆಯಲ್ಲಿ ಎಚ್ ವೈ ಮೇಟಿ ಇದ್ದರು, ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿದ್ದರು. ಇಬ್ಬರು ಕೂಡ ಕಾಂಗ್ರೆಸ್ನವರೇ. ಈಗ ಕಾಂಗ್ರೆಸ್ನವ್ರಿಗೆ ಶತಾಯುಗತಾಯು 2 ಸ್ಥಾನ ಉಳಿಸ್ಕೋಬೇಕಾಗಿದೆ. 2 ಸ್ಥಾನ ಯಾಕೆ ಉಳಿಸ್ಕೋಬೇಕಾಗಿದೆ? ಅಲ್ಲಿ ಸಂಖ್ಯಾಬಲ ಕಡಿಮೆ ಆಗಬಾರ್ದು. ಆಮೇಲೆ ಆಳೋ ಪಕ್ಷ, ಆಮೇಲೆ ಕಾಂಗ್ರೆಸ್ಗೂ ಕೂಡ ಏನಾಗಿದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಯಾವತ್ತೂ ಹೆಂಗೆ ಎಂಟಿ ಇನ್ಕಂಬನ್ಸಿ ಅಂತೇನು ಹೇಳ್ತೀವಲ್ಲ, ಆಡಳಿತ ವಿರೋಧಿ, ಅದು ಇದ್ದೇ ಇರ್ತದೆ. ಈ ಕಾಂಗ್ರೆಸ್ಗೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಆಡಳಿತ ವಿರೋಧಿ ಅಂದರೆ ತಾವು ಮಾಡ್ಕೊಂಡಿದ್ದು, ಜನರಿಗೆ ಕೊಡೋದು ಪ್ರಶ್ನೆ ಅಲ್ಲ, ತಮ್ಮೊಳಗೆ ಕಚ್ಚಾಟ ಇರ್ಬೋದು, ಕುರ್ಚಿ ಕಚ್ಚಾಟ ಇರ್ಬೋದು, ಗ್ಯಾರಂಟಿ ಸಲುವಾಗಿ ಅನುದಾನ ಕೊಡದೇ ಇರ್ಬೋದು, ಶಾಸಕರ ಮುನಿಸಿ ಇರ್ಬೋದು, 108 ಗೊಂದಲಗಳ ಮಧ್ಯೆ ನಮ್ಗೆ ಎಲ್ಲಿ ಎಂಟಿ ಇನ್ಕಂಬನ್ಸಿ ಆಗುತ್ತೋ ಅಂತ ಅವ್ರಿಗೆ ಭಯ ಇರ್ತದೆ. ಇನ್ನೊಂದು ಕಡೆ BJP ಅವ್ರಿಗೆ ಏನು ಅಂತಂದರೆ ಒಂದು ಟೈಮು ಬಾಗಲಕೋಟೆಯಲ್ಲಿ ಇದಕ್ಕಿಂತ ಎಚ್ ವೈ ಮೇಟಿ ಅವ್ರಿಗಿಂತ ಮುಂಚೆ ವೀರಣ್ಣಚರಂತಿಮಠ ಅವರು ಇದ್ದರು. ಈಗ ಆ ಕ್ಷೇತ್ರ ಉಳಿಸ್ಕೋಬೇಕು ಅಂತ ಅವರು ಕೂಡ ಮುನ್ನಡೆದಾರೆ. ಇಲ್ಲಿ ಶಾಮನೂರು ಇನ್ನೊಂದು ಏನಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು ಅಲ್ಲಿ ಮುಸ್ಲಿಂ ಮತಗಳು ಬಹಳ. ಈ ಟಿಕೆಟ್ ಕೊಡಬೇಕಾದ್ರೆ ಕೂಡ ಅಲ್ಲಿ ಮುಸ್ಲಿಂ ಮತದಾರರು ದೊಡ್ಡ ಏನು ಅಂತಂದರೆ ಒಂದು ಬೇಡಿಕೆ ಇತ್ತು, ನಮ್ಮ ಸಮುದಾಯದವ್ರದ್ದು ಕೊಡ್ರಿ, ಇಷ್ಟು ದಿವಸ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಆಗೋಗ್ಬಿಡ್ತು, ನಾವು ಮುಂದೆ ಬರ್ತೀವಿ, 75,000ಕ್ಕಿಂತ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ, ನಾವು ಕೇಳಿದ್ರಾಗ ಏನು ತಪ್ಪು ಅಂತ ಅವರು ಒಂದು ವಾದ ಹಾಕಿದರು. ಇವರು ಶಾಮನೂರು ಕುಟುಂಬಕ್ಕೆ ಕೊಡಬೇಕು ಅಂತಲೂ ಇವರು ಕೂಡ ಆಗ್ರಹ ಮಾಡ್ತಿದ್ರು. ಕೊನೆಗೆ ಅಲ್ಲೇ ಶಾಮನೂರು ಶಿವಶಂಕರಪ್ಪನ ಮೊಮ್ಮಗ ಸಮರ್ಥಕ್ಕೆ ಕೊಟ್ಟ ಮೇಲೆ ಅವರು ಕೂಡ ಅಸಮಾಧಾನ ಆಗಿದ್ದು ಸಹಜ. ಎಲ್ಲೋ ಒಂದು ಕಡೆ ಈ ಮತಗಳು, ಅಲ್ಪಸಂಖ್ಯಾತರ ಮತಗಳು ಒಡೆದವು ಅಂತಂದರೆ ನಮಗೆ ತ್ರಾಸ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ ಫುಲ್ಲು ಆ ಕಡೆ ಸಜ್ಜು ಮಾಡ್ಕೊಳ್ತಾ ಇದೆ. ಇನ್ನೊಂದು ಕಡೆ BJP ಶ್ರೀನಿವಾಸ್ ಅವರು ಕೂಡ ಹಳಬರೆ, ನಾನು ಯಾಕೆ ಇದನ್ನು ಮಾಡಬಾರ್ದು, ಎಲ್ಲ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಬಿಟ್ಟು ಕೊಡಬೇಕಾ, ಬೇರೆದರ ಇಲ್ವಾ ಅಂತ ಅವರು ಕೂಡ ಅಲ್ಲಿ ಸಡ್ಡು ಹೊಡೆದಾರೆ. ಇನ್ನು ಬಾಗಲಕೋಟೆಗೆ ಬಂದ್ರೆ ಜಾತಿ ಲೆಕ್ಕಾಚಾರ ಅದರದ್ದು ಜೋರಾಗಿದೆ. ಅಲ್ಲಿ ಎಚ್ ವೈ ಮೇಟಿ ಅವರು ಕುರುಬ ಜನಾಂಗಕ್ಕೆ ಸಂಬಂಧಿಸಿದವರು, ಆಮೇಲೆ ಚರಂತಿಮಠ ಅವರು ಲಿಂಗಾಯತ ಜನಾಂಗಕ್ಕೆ ಸಮುದಾಯಕ್ಕೆ ಸಂಬಂಧಪಟ್ಟವರು. ಈ ಎರಡೂ ಮತಗಳು ಅಲ್ಲಿ ಜಾಸ್ತಿ ಇದ್ದಾವೆ. ಆಮೇಲೆ ಯಾರಿಗಂತ ಇದು ಮಾಡಬೇಕು ಅಂತ ಅಲ್ಲಿ ಮತದಾರರ ಮನಸ್ಸನ್ನು ಗೆಲ್ಲೋಕ್ಕೆ ಎರಡೂ ಪಕ್ಷಗಳು ಮುಂದಾಗಿದ್ದಾವೆ. ಈಗ ನಿನ್ನೆ CM DCM ಸಮೇತ ಎಲ್ಲ ಮಂತ್ರಿಮಂಡಲವು ಕೂಡ ಎರಡೂ ಕಡೆ ಹೋಗಿ ನಾಮಿನೇಷನ್ ಹಾಕಿ ಬಂದು, ಇಲ್ಲೇ ಈಗ ವಿಧಾನಮಂಡಲದ ಅಧಿವೇಶನ ನಡೆದಿದೆ. ಅಧಿವೇಶನದ ಮೇಲೆ ಈ ಉಪಚುನಾವಣೆ ಕರಿ ನೆರಳು ಬೀರಿರೋದ್ರಿಂದ ಅಂಥ ದೊಡ್ಡ ಸದ್ದೇನು ಮಾಡ್ತಾ ಇಲ್ಲ. ಪ್ರಾಬಬ್ಲಿ ಈ ಗುರುವಾರ ಅಧಿವೇಶನ ಮುಗಿಬೋದು. ಅದಾದ ಮೇಲೆ ಎರಡೂ ಅಖಾಡಗಳು, ಚುನಾವಣಾ ಅಖಾಡಗಳು ದೊಡ್ಡ ರಂಗೇರ್ತದೆ. ಬಿಸಿಲು ಹೆಂಗೆ ಇರ್ತತಲ್ಲ ಅಲ್ಲಿ ಕೂಡ ಹಂಗೆ ರಂಗೇರ್ತತೆ. ಮತ್ತೆ ನಾಳೆ ಅಪ್ಡೇಟ್ ಕೊಡ್ತೀವಿ ವೀಕ್ಷಕರೇ. ನಮಸ್ಕಾರ.